ನಮಸ್ಕಾರ. ನಾನು ನಂದಿನಿ ಸನ್ಬಾಳ್. ಇತ್ತೀಚಿನ ದಿನಗಳಲ್ಲಿ ಮಾರಕ ರೋಗಗಳು ಹೆಚ್ಚಾಗುತ್ತಿರುವುದರಿಂದ ಅದರಲ್ಲೂ ಕೂಡ ಕ್ಯಾನ್ಸರ್ ಒಂದು ಹೆಚ್ಚಿನ ಒಂದು ಮಾರಕ ರೋಗವಾಗಿದ್ದು, ನಮ್ಮ ಭಾರತ ದೇಶದಲ್ಲಿ ಗರ್ಭಕಂಠ ಕ್ಯಾನ್ಸರ್ 2ನೇ ಸ್ಥಾನದಲ್ಲಿದ್ದು, ಈ ಗರ್ಭಕಂಠ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ ಇರುವುದರಿಂದ ಕಾಣಿಸಿಕೊಳ್ಳುತ್ತಿರುವುದರಿಂದ ಈ ಕ್ಯಾನ್ಸರ್ನ ತಡೆಗಟ್ಟುವಿಕೆಗಾಗಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ HPV ವ್ಯಾಕ್ಸಿನನ್ನು ಎಲ್ಲ 14 ವರ್ಷದಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಈ ಲಸಿಕಾಕರಣ ಆರಂಭ ಮಾಡಿದ್ದಾರೆ. ದಯವಿಟ್ಟು ಈ ಲಸಿಕೆಯನ್ನು 14ರಿಂದ 15 ವರ್ಷದ ಪ್ರತಿ ಹೆಣ್ಣು ಮಗುವಿಗೂ ಕೊಡಬೇಕು. ಇದು ಲಸಿಕೆ ಕೊಡುವುದರಿಂದ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಆಗುವುದಿಲ್ಲ. ಮುಂದೆ ಬರುವಂಥ ಗರ್ಭಕಂಠ ಕ್ಯಾನ್ಸರ್ನಿಂದ ನಾವು ಇದರಿಂದ ಮುಕ್ತಿ ಪಡಿಬೋದು. ದಯವಿಟ್ಟು ಪಾಲಕರು ಯಾವುದೇ ರೀತಿಯ ಭಯವಿಲ್ಲದೆ ತಮ್ಮ ಮಕ್ಕಳಿಗೆ 14ರಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ನೀವು ಕೊಡಿಸಬೇಕಾಗಿ ವಿನಂತಿ. ನಾವು ಕೂಡ ಸರ್ಕಾರದೊಂದಿಗೆ ಆರೋಗ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಿದ್ದೇವೆ. ದಯವಿಟ್ಟು ಎಲ್ಲ ಪಾಲಕರು ಈ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ HPV ವ್ಯಾಕ್ಸಿನ್ ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ನೀಡಬೇಕಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ.